Once again, welcome to ವಿಶೇಷ ಕಾರ್ಯಕ್ರಮ ಅಣ್ಣ ಬಾಂಡ್ಸ್. ಹಿಂದೆ ಜಾಕಿ ಚಿತ್ರದಲ್ಲಿನ ಯೋಗರಾಜ್ ಭಟ್ ಹಾಗೂ ಜಯತ್ ಕಾಯ್ಕಿಣಿ ರವರ ಸಾಹಿತ್ಯದೊಂದಿಗೆ ಮೋಡಿ ಮಾಡಿದ ಸಂಗೀತ ನಿರ್ದೇಶಕ ಹರಿಕೃಷ್ಣ ಈ ಸಲ ಯಾವ ರೀತಿ ಮೋಡಿ ಮಾಡಲಿದ್ದಾರೋ ಕಾದ್ ನೋಡೋಣ. ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡಬೇಡಿ ನೋವು ಆಯ್ತದೆ, ಹೂವ ಕೊಡಬೇಡಿ ಮದುವೆ ಆಯ್ತದೆ. ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ ಇದ್ದಾರೆ, ಬನ್ನಿ ಮಾತಾಡೋಣ. ಹಲೋ ಸರ್, ಏನು ಅನಿಸ್ತಿದೆ ಇವತ್ತು ಅಣ್ಣ ಬಾಂಡ್ ಚಿತ್ರದ ಆಡಿಯೋ ರಿಲೀಸ್? ಎರಡು ಇದೆ, ಖುಷಿ ಇದೆ, ಭಯ ಇದೆ. ಯಾವ ಥರ ತಗೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್? ಇದು ಈ ಆಲ್ಬಮ್ ಜನಕ್ಕೆ ಓಪನ್ ಬಿಟ್ಬಿಟ್ಟಿದ್ದೀವಿ. ತುಂಬಾ ಒಂದು ಜಾಕಿ ನಂತರ ಹುಡುಗರು ನಂತರ ಪರಮಾತ್ಮ ಆದಮೇಲೆ ಬರೋ ಒಂದು ಆಲ್ಬಮ್ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಮತ್ತಲ ಕಡೆ ಕಮರ್ಷಿಯಲ್ಲು ಸಿನಿಮಾಗೆ ಬೇಕಾಗಿರೋದು ಎಲ್ಲ ಅಂದ್ಕೊಂಡು ಮಾಡಿದ್ದೀವಿ, ಎಲ್ಲ ಮುಂದಿಟ್ಟಿದ್ದೀವಿ. ಜನ ಹೇಳ್ಬೋದು ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಮೋಹದ ರೂವಾರಿ ನೀನಲ್ಲವೇ. ತುಂಬ ಕೂತ್ಕೊಂಡು ಟೇಬಲಲ್ಲಿ ವರ್ಕ್ ಮಾಡಿದ್ದೀವಿ, ಈ ಥರ ಹಾಡುಗಳು ಮಾಡ್ಕೊಳ್ಳೋಣ, ಈ ಥರ ಬಂದಿಲ್ಲ. ಸೊ ಈ ಥರದ ಲಿರಿಕ್ಸಿಂದ ಹಿಡಿದು ಟೇಬಲಲ್ಲಿ ವರ್ಕ್ ಮಾಡಿರೋದು. ಸೊ ಒಂದೊಂದು ಕತೆಗೆ ಆಮೇಲೆ ಒಳ್ಳೆ ಹಾಡು ಬಂದಾಗ ಅದನ್ನು ಕಥೆಯಲ್ಲಿ ಚೇಂಜ್ ಮಾಡಿಕೊಂಡು ಸೊ ಈ ಥರದ್ದೆಲ್ಲ ತುಂಬ ಕೆಲಸ ಆಗಿದೆ. ಸೊ ಒಟ್ಟಾರೆ ಆಗಿ ಒಂದು 6 months ಮಾಡಿರೋ ಒಂದು ಕೆಲಸ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು. ಅಪ್ಪು ಸರ್ದು ಹಾಡಂದರೆ ಖಂಡಿತ ಎಲ್ಲರಿಗೂ ಇಷ್ಟ ಇರುತ್ತೆ. ನಾನೇ ಆಗಿದ್ದು ನಾನು ಹೋಗಿ ನೋಡ್ತಾ ಇದ್ದೆ. ಪ್ಲಸ್ ಅದರಲ್ಲಿ ಒಂದು ತುಂಬ ಹೊಸ ಮೆಟೀರಿಯಲ್ ಇರುವಂಥ ಲಿರಿಕ್ಸ್ ಇರೋ ಹಾಡು, ಆ್ಯಂಡ್ ಇಟ್ ಇಸ್ ಮೇಡ್ ಫಾರ್ ಒಂದು ಹುಡುಗರಿಗೆ ಅಂತ ಇಡ್ಸೋಂಥ ಸಾಂಗ್ ಅದು. ಸೊ ಅದು ಖಂಡಿತ ಇಡಿಸುತ್ತೆ. ಅಷ್ಟು ಜನ ಕೇಳುಗರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ನನಗೊಂದು ಡೌಟ್ ಇದೆ ಸರ್, ಎಲ್ಲ ಚಿತ್ರಕ್ಕೂ ಇವಾಗ ಬರ್ತಿರೋಂಥ ಎಲ್ಲ ಹಿಟ್ ಮೂವೀಸ್ಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ನೀವೇ. ಅಷ್ಟು ಹಿಟ್ ಸಾಂಗ್ನ ಹೇಗೆ ಕೊಡ್ತೀರಿ ಸರ್? ಹೇಗೆ ಸಾಧ್ಯ ಆಗುತ್ತೆ ಅಷ್ಟು ಮ್ಯೂಸಿಕ್? ಎಲ್ಲಿ ಹೇಗೆ? ಅದು ಎಲ್ಲ ತಾಳ್ಮೆಯಿಂದ ಕೂತಿದ್ದಾರೆ. ಅಂದರೆ ಸಾಧಾರಣ ನಾನು ತುಂಬ ಟೈಮ್ ತೊಗೋತೀನಿ ಮಾಡೋದಕ್ಕೆ, ಯಾರನ್ನ ಡಿಸ್ಟರ್ಬ್ ಮಾಡಲ್ಲ. ಸೊ ಇದಷ್ಟು ಕ್ರೆಡಿಟು ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರಿಗೆ ಹೋಗುತ್ತೆ. ತುಂಬ ಚೇಂಜ್ಗಳು ಮಾಡ್ತಾನೆ ಇರ್ತೀನಿ, ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಅವ್ರು ತೋರಿಸೋ ಒಂದು ಪ್ರೀತಿಗೆ ಇಷ್ಟೆಲ್ಲ ಕೆಲಸ ಆಗುತ್ತೆ ಅಷ್ಟೇ. ಬಿಟ್ಟರೆ ಅವ್ರೇನಾದ್ರು ಅವಸರ ನನಗೆ ಇವತ್ತೇ ಬೇಕಂತ ಏನಾದರೂ ಅಂದ್ಬಿಟ್ಟಿದ್ರೆ ನನಗೆ ಆಗ್ತಾ ಇರಲಿಲ್ಲ, ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಆಗದ ಹೃದಯನ ಹೂವಿನಂಗಡಿ ಮಾಡಿಕೊಂಡು ಕಸ್ಟಮರ್ ಹುಡುಕುವ ಕ್ಯಾಮೆ ಬೇಕಿತ್ತ, ಅಪ್ಪಿ ತಪ್ಪಿ ನನ್ನನ್ನು ಇವಳು ಅಪ್ಪಿಕೊಂಡಾಗ ಒಳ್ಳೆನಾಗೆ ಉಳ್ಕೊಳ್ಳೋ ಕ್ಯಾಮೆ ಬೇಕಿತ್ತ. ಸರ್ ಹೇಳಿ, ಇವತ್ತು ಆಡಿಯೋ ರಿಲೀಸ್ ಅಣ್ಣ ಬಾಂಡ್ ಚಿತ್ರ. ಸೊ ಏನು ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ, ಬಟ್ ಅದೇ ಥರ ರೆಸ್ಪಾನ್ಸಿಬಲ್ ಫೀಲ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ಟೀಮ್ ಮೆಂಬರ್, ಅಣ್ಣ ಬಾಂಡ್ ಟೀಮ್ ಮೆಂಬರ್ ಇರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಲ್ ಫೀಲ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಂಗ್ಸ್ ಬೇರೆ ವೆರೈಟೀಸಲ್ಲಿ ಹರೀಶ್ ಸರ್ ಕೊಟ್ಟಿದ್ದಾರೆ. ಸೊ ಅದೇ ಬೇರೆ ವೆರೈಟಿಯಲ್ಲಿ ಪಿಕ್ಚರೈಸೇಷನ್ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದೀವಿ. ಹೋಪ್ ಎವ್ರಿಬಡಿ ಲೈಕ್ ಇಟ್. ಸರ್ ಹಾಗೆಯೇ ಪುನೀತ್ ಸರ್ ಅಂದಮೇಲೆ ಏನು ಒಳ್ಳೆ ಡ್ಯಾನ್ಸರ್ ಅಂತಲೇ ಹೇಳ್ಬೋದು, ಒಳ್ಳೆ ಡ್ಯಾನ್ಸರು ಕೂಡ. ಸೊ ಎಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಚಿತ್ರಕ್ಕೆ, ಅಣ್ಣ ಬಾಂಡ್ ಚಿತ್ರಕ್ಕೆ ನೀವು ಯಾವ್ದಾದ್ರು ಹೊಸ ಸ್ಟೈಲ್ನ ಏನಾದ್ರೂ ಏನು ಮಾಡಿ? ಅಂದರೆ ಒಂದು ಲೈನ್ ಜಯಂತ್ ಕಾಯ್ಕಿಣಿ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಂದು ಸಾಂಗಲ್ಲಿ, ಏನಂದು ಹೆಸರಿಡಲಿ ಅಂತ ಒಂದು ಸಾಂಗಲ್ಲಿ. ತುಂಬ ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು. ಸೊ ಪುನೀತ್ ಸರ್ ಜೊತೆ ತಿರ್ಗಾ ಒಂದು ಡಾನ್ಸಿಂಗ್ ನಂಬರಲ್ಲಿ ಬೇರೆ ಸ್ಟೈಲ್ಗಿಂತ ಅದೇ ಸ್ಟೈಲ್ನ ತುಂಬ ಫ್ರೆಶ್ ಆಗಿ ತೋರಿಸಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಜಾ ಬಂದಿದೆ.
ಕಾಣದಂತೆ ಮಾಯವಾದನು ಈ ಚಿತ್ರ ಈ ಒಂದು ಸಾಂಗ್ನ ರಿಮಿಕ್ಸ್ ಮಾಡಿದ್ದಾರೆ. ಸೊ ಆ ಒಂದು ಸಾಂಗ್ದು ಕೊರಿಯೋಗ್ರಫಿ ಹೇಗೆ ಮೂಡಿಬಂದಿದೆ? ಅದೊಂದು ತುಂಬ ಪ್ರೆಷರ್ಫುಲ್ ಪಾಯಿಂಟ್. ಅದು ಬೇಸಿಕ್ಲಿ ಯಾಕೆ ಅದನ್ನು ಪ್ರೆಷರ್ ಹೇಳ್ತೇನೆ ಅಂತ, ಆಲ್ರೆಡಿ ಇಟ್ಸ್ ಆ್ಯಂಥಮ್ ಥರ ಸಾಂಗ್. ಅದು ತುಂಬ ಹಿಟ್ ಆಗಿರುವಂಥ ಸಾಂಗ್. ಅದನ್ನು ರಿಮಿಕ್ಸ್ ಮಾಡ್ತೀನಿ ಅಂತ ಹೇಳಿದಾಗಲೇ ಸ್ವಲ್ಪ ಭಯ ಆಗಿತ್ತು. ಆದರೆ ತುಂಬ ಚೆನ್ನಾಗಿ ಹರೀಸರ್ ಅದನ್ನು ತುಂಬ ಫ್ರೆಶ್ ಆಗಿ ರಿಮಿಕ್ಸ್ ಮಾಡಿಸಿದ್ರು. ಅದು ಸ್ಪೆಷಲಿ ಸ್ಪೇನ್ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಆ ಸ್ಪೇನ್ ಫೀಲಲ್ಲೇ ರಿಮಿಕ್ಸ್ ಮಾಡಿದ್ದಾರೆ. ಸೊ ಅದು ಒಂದು ಫನಿ ವೇ, ಅಂದರೆ ಒಂದು ಫನ್ ವೇಯಲ್ಲಿ ಕೊರಿಯೋಗ್ರಾಫ್ ಮಾಡಿ ಅದನ್ನು ಡ್ಯಾನ್ಸ್ ಮಾಡಿಸಿದ್ವಿ. ಅಪ್ಪು ಸರ್ಗೆ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ. ನಾವು ಮಾಡುವಾಗ ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಹೋಪ್ ದ ಪೀಪಲ್ ಇಲ್ ಆಲ್ಸೋ ಎಂಜಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅಪ್ಪು ಸರ್ ಮತ್ತು ಸೂರಿ ಸರ್ದು ಅವರು ಒಂದು ಇದರಿಂದ ಮೂಡ್ ಬರ್ತಾ ಇದ್ದಾರೆ, ಎಲ್ಲರಿಗೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಆ ಒಂದು ಚಿತ್ರಕ್ಕೆ ನೀವು ಕೊರಿಯೋಗ್ರಫಿ ಎಲ್ಲ ಸಾಂಗ್ಸನ್ನು ಕೂಡ ಕೊರಿಯೋಗ್ರಫಿ ಮಾಡೋದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ ಸರ್? ಯಾವ ರೀತಿ ಎಲ್ಲ ಸಾಂಗ್ಸ್ ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡ್ಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಕೊಟ್ಟಿರೋದಕ್ಕೆ ಸೂರಿ ಸರ್ ಮತ್ತು ರಾಘಣ್ಣ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಎಲ್ಲ ಸಾಂಗ್ಸ್ ಬಂದಾಗ ಏನಾಗುತ್ತೆ ಅಂದರೆ ಒಂದೆಲ್ಲೋ ಒಂದು ಕಡೆ ಇರುತ್ತೆ, ರಿಪೀಟ್ ಆಗುತ್ತಾ, ಏನಾದರೂ ರಿಪೀಟ್ ಆಗಿಬಿಡುತ್ತೆ ಒಂದೇ ಕೊರಿಯೋಗ್ರಾಫರ್ ಇದ್ದರೆ. ಬಟ್ ಸೂರಿ ಸರ್ ಆ ಥರ ಏನೂ ಅಂದ್ಕೊಂಡಿಲ್ಲ. ನನಗೆ ಹೇಳಿದರು ಇಮ್ರಾನ್ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸಾಂಗ್ಸ್ ಹ್ಯಾವ್ ಡಿಫ್ರೆಂಟ್ ಜಾನರ್ಸ್. ಸ್ಪೆಷಲಿ ಎಲ್ಲ ಸಿಚುವೇಷನ್ ಪ್ರಕಾರ ಡಿಫ್ರೆಂಟಾಗೇ ಬರುತ್ತೆ. ಒಂದು ಇಂಟ್ರೋ ಸಾಂಗ್ ಇದೆ, ಒಂದು ಮೆಲೋಡಿ ಸಾಂಗ್ ಇದೆ, ಅದ್ರ ಜೊತೆಗೆ ಒಂದು ಡ್ಯಾನ್ಸಿಂಗ್ ನಂಬರ್ ತುಂಬ ನೋಡಬೇಡಿ, ಒಂದು ರಾ ಟಪಾಂಗುಚಿ ಪ್ಯೂರ್ ಫ್ಯಾನ್ ಸ್ಟೈಲಲ್ಲಿ ಒಂದಿದೆ. ಆಮೇಲೆ ಬೋಣಿ ಆಗೋದ ಒಂದು ತುಂಬ ಸ್ಟೈಲಿಶ್ ನಂಬರ್ ಇದೆ. ಅದ್ರ ಜೊತೆಗೆ ಒಂದು ಕಾಣದಂತೆ ಬಂದಾಗ ಅದೇ ನಾನು ಹೇಳ್ದಂಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಬೋಣಿ ಆಗದ ಇದು ಯೂತ್ ಇವತ್ತಿನ ಜನ್ರೇಷನ್ ಏನಿದೆ ಅವ್ರಿಗೆ ತುಂಬ ಡ್ಯಾನ್ಸಿಂಗ್ ನಂಬರ್ ಇಷ್ಟ ಆಗುತ್ತೆ. ಅದು ಮೆಲಡಿ ಸಾಂಗ್ ಡೆಫಿನೆಟ್ಲಿ ಲವರ್ಸ್ ವಿಲ್ ಲೈಕ್ ಇಟ್, ದ ಗರ್ಲ್ಸ್ ವಿಲ್ ಲೈಕ್ ಇಟ್ ಅ ಲಾಟ್. ಇಂಟ್ರೊಡಕ್ಷನ್ ಸಾಂಗ್ ಇಟ್ಸ್ ಫಾರ್ ದ ಫ್ಯಾನ್ಸ್ ಅಗೇನ್. ಆಮೇಲೆ ತುಂಬ ನೋಡ್ಬಿಡಿ ಅಂತೂ ಫ್ರಂಟ್ ಸೀಟ್ ದ ಗಾಂಧಿ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಪೀಪಲ್ ದೇ ವಿಲ್ ಲವ್ ಇಟ್. ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಆಸ್ ಎ ನಾರ್ಮಲ್ ಆಡಿಯನ್ಸ್, ನಾಟ್ ಆಸ್ ಎ ಟೆಕ್ನಿಷಿಯನ್, ನಾವು ಆಸ್ ಎ ನಾರ್ಮಲ್ ಆಡಿಯನ್ಸ್ ಅದನ್ನು ಕಂಪೋಸ್ ಮಾಡಿದಾಗ್ಲೂ ಕೇಳಿದಾಗ್ಲೂ ಫೀಲ್ ಮಾಡ್ಕೊಂಡಾಗ್ಲೂ ಎಡಿಟಿಂಗ್ ಮಾಡುವಾಗ ಆ್ಯಕ್ಚುಲಿ ಇಡೀ ಒಂದು ಟೀಮ್ ಥ್ಯಾಂಕ್ಸ್ ಹೇಳ್ಬೇಕು. ಸತ್ಯ ಸರ್, ಬಿಕಾಸ್ ನಾವು ಅದನ್ನು ಎವ್ರಿ ಸಾಂಗ್ ಶೂಟ್ ಮಾಡೋಕ್ಕಿಂತ ಮುಂಚೆ ಸೂರಿ ಸರ್ ಸತ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಸತ್ಯ ಸರ್ ಒಂದು ಹೊಸ ಐಡಿಯಾ ಕೊಡೋರು ಎವ್ರಿ ಟೈಮ್. ಮೇಕಿಂಗ್ ವೇ ನಾವು ಕಂಟೆಂಟ್ ವೇ ಸೂರಿ ಸರ್ ಐಡಿಯಾ ಕೊಡೋರು, ಮೇಕಿಂಗ್ ವೇ ನಾವು ಜೊತೆಲಿ ಕೂತ್ಕೊಂಡು ಮಾಡಿ. ಬಟ್ ತುಂಬ ಮಜಾ ಬಂತು. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಹಾಗೆಯೇ ಜಾಕಿ ಚಿತ್ರದಲ್ಲಿ ಆ ಟೈಟಲ್ ಸಾಂಗ್ ಕನ್ನಡ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಆ ಥರ ವಿಜುವಲೈಸೇಷನ್ಸ್ ಎಲ್ಲ ಮಾಡಿ ಆ ಥರ ಕೊರಿಯೋಗ್ರಫಿ ಮಾಡಿರೋದು. ಸೊ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ನಾವು ಈ ಒಂದು ಟೈಟಲ್ ಸಾಂಗಲ್ಲಿ ಅಣ್ಣಾಬಾಂಡ್ ಚಿತ್ರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೀವು ಇವಾಗ ಭಯಪಡಿಸ್ತಾ ಇದ್ದೀರಾ? ಯಾವುದನ್ನು ಜಾಕಿ ಕಂಪೇರ್ ಮಾಡ್ಕೊಂಡು ಹೋಗ್ಬಿಡಿ. ದಿಸ್ ಇಸ್ ಲೈಕ್ ಅಣ್ಣಾಬಾಂಡ್. ವಾಟ್ ಇಸ್ ಅಣ್ಣಾಬಾಂಡ್, ಹೂಸ್ ಅಣ್ಣಾಬಾಂಡ್, ಆ ಸಾಂಗಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಹಾಗೆಯೇ ಪ್ರಿಯಾಮಣಿ ಮತ್ತು ಅಪ್ಪು ಅವರ ಒಂದು ಕಾಂಬಿನೇಷನ್ ಸೂಪರ್. ಸೊ ಸಾಂಗ್ ಅವರು ಇಬ್ಬರು ಕೂಡ ಒಳ್ಳೆ ಡ್ಯಾನ್ಸರ್ಸ್. ಸೊ ಹೇಗಿತ್ತು ಸರ್ ಅವರಿಬ್ಬರಿಗೆ ಕೊರಿಯೋಗ್ರಫಿ ಮಾಡಬೇಕು? ಹೊಸ ಗಾನ ಭಜಾನು ನಾನೇ ಕೊರಿಯೋಗ್ರಾಫ್ ಮಾಡಿದೆ. ಹರಿಸರೇ ಮ್ಯೂಸಿಕ್ ಡೈರೆಕ್ಟರು, ಪ್ರಿಯಾಮಣಿ ಮತ್ತು ಪುನೀತ್ ಸರ್ ಇದ್ದರು ಅದರಲ್ಲೂ. ಅಗೇನ್ ಎಕ್ಸ್ಪೆಕ್ಟೇಷನ್ಸ್, ರೆಸ್ಪಾನ್ಸಿಬಿಲಿಟೀಸ್. ಇದರಲ್ಲಿ ಬೇರೆ ಪ್ರಿಯಾಮಣಿ ಬೇರೆ ಅಪ್ಪು ಸರ್ ನೋಡ್ತೀರಾ ಕಾಂಬಿನೇಷನ್ ವೈಸ್, ಅಂದರೆ ಫೀಲಿಂಗ್ ವೈಸು ಅಷ್ಟೇ ನಿಮಗೆ ತುಂಬ ಬೇರೆ ಥರ ಅನಿಸುತ್ತೆ. ಬಿಕಾಸ್ ಜಾನರ್ ಇಟ್ ಸೆಲ್ಫ್ ಓನ್ಲಿ ಈಸ್ ಡಿಫ್ರೆಂಟ್. ಬಟ್ ಆ ಒಂದು ಎಪಿಟೈಟ್ ಫುಲ್ಫಿಲ್ಮೆಂಟ್ ಇರುತ್ತೆ ನಿಮಗೆ. ಓಕೆ ಇಬ್ರಿಗೆ ತಿರ್ಗಾ ಜೊತೆಲಿ ನೋಡಿದಾಗ ಓಕೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗ್ತೀರಾ. ಡಾನ್ಸಿಂಗ್ ವೈಸ್, ಮೇಕಿಂಗ್ ವೈಸ್, ಕಾಸ್ಟ್ಯೂಮ್ಸ್ ವೈಸ್, ಲೊಕೇಶನ್ ವೈಸ್ ಎಲ್ಲವೂ ಸೇರಿ ಒಂದು ಒಳ್ಳೆ ಸಾಂಗ್ನ ನೋಡಿ ಅಂದರೆ ಮಜಾ ಬರುತ್ತೆ. ನೋಡ್ತೀವಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಬುದ್ಧಿ ಬಂದಾಗ್ಲಿಂದಾನು ಎಲ್ಲರೂ ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಅಕಯ ಹಂಗೆ ಬುದ್ಧಿ ಬಂದ್ ಡೇಟ್ ಕೇಳು. ಫ್ಯಾಷನ್ ಗೆ ಹರಿಕಾರ ಹೊಸ್ಕೊಡಿ ಗಮ ಅಬ್ದುಲ್ ಲಿಂಕನ್ ಅಣ್ಣ ಬಾಂಡು. ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲದಿರಲು ಬಳಸಿ ಬಾಂಡ್ ರವಿ ಬೆಲ್ಟ್ ಗಳು, ಬಾಂಡ್ ರವಿ ಕೂಲಿಂಗ್ ಗ್ಲಾಸ್ ಗಳು. ಗ್ಯಾಪ್ ಅಲ್ಲಿ ಟೆಂಟ್ ಹಾಕೊಂಡ್ 4 ಮಕ್ಕಳು ತಂದಾಗ್ಬಿಡ್ತಿದಲ್ಲ, ಶುರುನೇ ಆಗಿಲ್ಲ ಅಷ್ಟ್ ಬೇಗನೆ ಕೊನೆನ. ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದೆ ಅನ್ನೋ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ. ಸೋಲೆ ಇಲ್ಲ, ಗೆಲುವೆ ಎಲ್ಲ ಅಂಟವನು. ಕೆಮ್ಮಿ ರೋಗ ಕೆರೆದು ಗಾಯ. ಫ್ರೆಂಡ್ಸ್, ಅಣ್ಣಾಬಾಂಡ್ ಚಿತ್ರದ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.